ನಮಸ್ಕಾರ. ನೀವು ನೋಡ್ತಿದ್ದೀರಾ ಕಮ್ ಟು ರಿಯಾಲಿಟಿ ಕಾರ್ಯಕ್ರಮ. ಇವತ್ತಿನ ಎಪಿಸೋಡು ಬಿಗ್ ಬಾಸ್ ನಲ್ಲಿ ಮಾತೇ ಬರೋದಿಲ್ಲ ಅಂತ ನೀವೆಲ್ಲ ಹೇಳ್ತಿರೋ ಮಾಳು ನಿಟ್ನಾಳ್ ಬಗ್ಗೆ ರೀ. ಏನ್ರಿ ಗೊತ್ತು ನಿಮ್ಗೆ ಅವ್ರ ಬಗ್ಗೆ? ಅವ್ರಿಗೆ ಮಾತೇ ಬರೋದಿಲ್ವಾ? ಅವ್ರಿಗೆ ಬಿಗ್ ಬಾಸೇ ಅರ್ಥ ಆಗಿಲ್ವಾ ರೀ? ಅವ್ರೇನು ರಾತ್ರೋರಾತ್ರಿ ಸ್ಟಾರ್ ಆಗಿದಾರ? ಒಬ್ಬ ಕುರಿಗಾಯಿ ಮನುಷ್ಯನ ಕನ್ನಡ ಇಂಡಸ್ಟ್ರಿಯ ವಿಚಿತ್ರ ಡಿಕ್ಷನರಿ ಅಂತ ಕರೆಯಲ್ಪಡುವ ಯೋಗರಾಜ್ ಭಟ್ರು ಅಂತವ್ರೇ ಕರೆದು ಹಾಡು ಹಾಡಿಸ್ತಾರಂದ್ರೆ ಅದು ಸಾಮಾನ್ಯನ ರೀ? ಹೌದು, ಅವ್ರಿಗೆ ಅಲ್ಲಿರೋದು ಸ್ವಲ್ಪ ಕಷ್ಟ ಆಗಿರ್ಬೋದು. ಯಾಕಂದ್ರೆ ಅವರು ತಮ್ಮದೇ ಹಾಡು ತಮ್ಮದೇ ಕೆಲಸ ಅಂತ ತಮ್ಮ ಸಾಮ್ರಾಜ್ಯದಲ್ಲೇ ಬೆಳೆದ ವ್ಯಕ್ತ ಕಣ್ರಿ ಅವರು. ಆ ಬಿಗ್ ಬಾಸ್ ಅಲ್ಲಿರೋ ವಿಚಿತ್ರ ವ್ಯಕ್ತಿಗಳ ಮಧ್ಯೆ ಬದುಕೋದ್ ಸ್ವಲ್ಪ ಕಷ್ಟ ಆಗಿರ್ಬೋದು. ಆದ್ರೆ ಆ ಮನೆಯಲ್ಲಿರೋಕೆ ಯೋಗ್ಯನೇ ಅಲ್ಲ ಅನ್ನೋರ್ಗೆ ಸ್ವಲ್ಪ ಅವ್ರ ಹಿಸ್ಟ್ರಿ ಹೇಳ್ಬೇಕಲ್ವಾ? ಮಲಗಲು ಮನೆಯೇ ಇಲ್ಲದ ಬಡ ಕುಟುಂಬದಲ್ಲಿ ಜನಿಸಿದ ವ್ಯಕ್ತಿ ಸಂಗೀತವನ್ನೇ ತನ್ನ ಸರ್ವಸ್ವವನ್ನಾಗಿಸಿಕೊಂಡಿದ್ದಕ್ಕೆ ಇವತ್ತು ಸಂಗೀತ ತಾಳಗಳಂತೆ ಲಕ್ಷ ಲಕ್ಷ ಖರ್ಚು ಮಾಡಿ ಊರಿನವರೇ ನಿಬ್ಬೆರಗಾಗುವಂತೆ ಅರಮನೆ ಕಟ್ಟಿದ್ದಾರೆ ಕಣ್ರಿ. ನಡೆದಾಡಲು ಕಾಲಿಗೆ ಚಪ್ಪಲಿಯೇ ಇಲ್ಲದ ಕುಟುಂಬದಲ್ಲಿ ಜನಿಸಿದ ಮಾಳು ಇವತ್ತು ಯಾವ ಸಾಹುಕಾರನಿಗೂ ಕಡಿಮೆ ಇಲ್ಲದಂತ ಲಕ್ಸುರಿ ಕಾರ್ಗಳಲ್ಲೇ ಓಡಾಡ್ತಾರ ಕಣ್ರಿ. ಇದು ಸುಮ್ನೆ ಬಂತ? ಇದು ರಾತ್ರೋರಾತ್ರಿ ಬಂತ? ಏನ್ರಿ, ಅವ್ರಿಗೆ ಜಗಳಾನೇ ಮಾಡೋಕ್ ಬರೋದಿಲ್ವಾ? ಅಯ್ಯೋ, ಅವರನ್ನ ಆ ಭಾಗದ ಸ್ವಲ್ಪ ಜನ ಯಾಕೆ ದ್ವೇಷಿಸ್ತಾರಂತ ನಿಮ್ಗೇನಾದ್ರೂ ಗೊತ್ತಾ? ಇದೇ ಜಗಳಗಳಿಂದ ಕಣ್ರಿ. ಅವರು ಜಗಳಕ್ಕೆ ಅಂತ ನಿಂತ್ರೆ ತನ್ನ ಜೀವನಾನೇ ಲಕ್ಷಿಸೋದಿಲ್ಲ ಕಣ್ರಿ. ನಿಮ್ಗೆಲ್ಲ ಗೊತ್ತಿರ್ಬೋದು. ಪ್ರತಿಷ್ಠಿತೆ ಅಂತ ಬಂದ್ರೆ ತನ್ನ ಜೀವದ ಗೆಳೆಯಾಗಿದ್ದ ಪರ್ಸು ಕೋಲೂರನ್ನೇ ಬಿಟ್ಟಿಲ್ಲ ಕಣ್ರಿ ಅವರು. ಇನ್ನು ನೀವೆಲ್ಲ ಯಾವ ಲೆಕ್ಕ ಅವರಿಗೆ? ಆದ್ರೆ ಮನುಷ್ಯ ಜೀವನದ ಉದ್ದೇಶ ತಿಳಿತಾ ಹೋದಂಗೆಲ್ಲ ಲೈಫಲ್ಲಿ ಸಿಂಪಲ್ ಆಗ್ತಾ ಹೋಗ್ತಾರಂತೆ. ಅದಕ್ಕೆ ಇವರೇ ಕಣ್ರಿ ಬೆಸ್ಟ್ ಎಕ್ಸಾಂಪಲ್. ಇನ್ನೇನು, ಅವ್ರು ಹಾಡೋದನ್ನು ಕೂಡ ಕೆಲವೊಂದಿಷ್ಟು ಜನ ಟೀಕೆ ಮಾಡ್ತಿರಲ್ಲ ರೀ. ಹೌದು, ಅವ್ರಿಗೆ ಸಂಗೀತ ಗೊತ್ತಿಲ್ಲ, ಒಪ್ಪೋಣ. ನಿಮ್ಗೆಲ್ಲ ಸಿನಿಮಾ ಲೋಕದ ಜೋಗಿ ಪ್ರೇಮ್ ಗೊತ್ತಲ್ವಾ? ಅವ್ರಿಗೇನಾದ್ರೂ ಸಂಗೀತ ಗೊತ್ತಾ? ನಾದ ಬ್ರಹ್ಮ ಹಂಸಲೇಖ ಏನಾದ್ರೂ ಸಂಗೀತ ಕಲ್ತಿದ್ರ ರೀ? ಮಾಳು ಹಾಡೋದು ಮನಸ್ಸಿಂದ ಕಣ್ರಿ. ಟ್ರೆಂಡ್ ಆಗ್ಬೇಕು, ಹಿಟ್ ಆಗ್ಬೇಕು ಅಂತ ಬುದ್ಧಿ ವಿಚಾರಿಸಿ ಹಾಡೋ ಹುಡುಗಾನೇ ಅಲ್ಲ ಕಣ್ರಿ ಅವನು. ಉತ್ತರ ಕರ್ನಾಟಕದ ಕಲಾವಿದರೇ ಹಂಗೆ ಕಣ್ರಿ. ಕಲೆನ ತೋರಿಸಿ ದೊಡ್ಡವರಾಗ್ತಾರೆ ಹೊರತು ಮೈಗಳನ್ನ ತೋರಿಸಿ ದೊಡ್ಡವರಾಗೋರಲ್ಲ ಕಣ್ರಿ. ಮತ್ತಿನ್ನೇನು, ಯಾರೋ ಒಬ್ಬ ಮೊನ್ನೆ ಹಾಕಿದ್ದ, ಬಿಗ್ ಬಾಸ್ ಮನೆಗೆ ಬಂದ ಗೆಸ್ಟ್ಗಳು ಮಾಳು ಅಂದಿದ್ದಕ್ಕೆ ಅವರೆಲ್ಲ ಪೇಮೆಂಟ್ ಗಿರಾಕಿಗಳಂತೆ. ಏ ಮನುಷ್ಯ, ಅವರನ್ನ ಪೇಮೆಂಟ್ ಕೊಟ್ಟು ಈ ಮಾಳು ಕರ್ಸಿದ್ನ? ಏನ್ರಿ ಮಾತಾಡ್ತೀರಾ? ಬೆಂಗಳೂರಲ್ಲಿ ಅವ್ರಿರೋ ಬೆಳಗಾವಿಯಲ್ಲಿ ಯಾಕೆ? ಬೆಂಗಳೂರಲ್ಲಿರೋರ್ಗೆ ಆಗ್ಲಿಲ್ವಾ ದುಡ್ಡು ಕೊಟ್ಟು ಕರ್ಸೋಕೆ? ಅಥವಾ ಯಾರು ಬರೋದೇ ಇಲ್ವಾ? ಇನ್ನೇನಾದ್ರೂ ಅವ್ರ ಹತ್ರ ದುಡ್ಡೇ ಇಲ್ವಾ? ಈ ಪೆಂಗ, ಅವ್ರ ಹವಾ ನೋಡ್ಬೇಕು ಅಂದ್ರೆ ಒಮ್ಮೆ ಅವ್ರ ಯೂಟ್ಯೂಬ್ ಐಡಿನ ಸರ್ಚ್ ಮಾಡಿ ನೋಡುವ, ನಿಂಗೆ ಅವಾಗ್ಲೇ ಗೊತ್ತಾಗುತ್ತೆ. ಆ ತರ ಕ್ರೇಜು ಕರ್ನಾಟಕದಲ್ಲಿ ಯಾರಿಗಾದ್ರೂ ಇದ್ರೆ ತೋರಿಸ್ಕೊಡು. ಇವತ್ತೇ ನನ್ನ ಐಡಿನ ಬ್ಲಾಕ್ ಮಾಡಿಬಿಡ್ತೀನಿ. ಹಂಗ ಸುಮ್ನೆ ವ್ಯೂಸು ಸೇರು ಲೈಕ್ಗೋಸ್ಕರ ಯಾರಿಗೆ ಹೆಂಗ್ ಬೇಕಾದ್ರೂ ಮಾತಾಡಿದ್ರೆ ಆಯ್ತೇನೋ ಹೆಂಗ? ಅವರು ಯೂಟ್ಯೂಬ್ ಇಂದ ಗಳಿಸಿದ್ದಾದ್ರೂ ಎಷ್ಟು ಅಂತ ನಿಂಗೇನಾದ್ರೂ ಗೊತ್ತಾ? ಲೇ ಹೆಂಗ, ನಿಂಗೆ ಯೂಟ್ಯೂಬ್ ಅಲ್ಗೋರಿದಮ್ ಅನ್ನೋದು ಏನಾದ್ರೂ ಗೊತ್ತಿದ್ರೆ ಸ್ವಲ್ಪ ಅವ್ರ ಐಡಿಗೆ ಹೋಗಿ ಅವ್ರನ್ನ ಸರ್ಚ್ ಮಾಡಿ ನೋಡು, ಅಥವಾ ಅವ್ರನ್ನ ಸ್ವಲ್ಪ ತಿಳ್ಕೊಂಡ್ ನೋಡು. ಗೊತ್ತಾಗುತ್ತೆ ನಿಂಗೆ ಅವರು ಗಳಿಸಿದ್ದು ಎಷ್ಟು ಅಂತ. ಇಷ್ಟೆಲ್ಲ ಮಾತಾಡೋ ಜನಕ್ಕೆ ಸ್ವಲ್ಪ ಅವ್ರ ಯೂಟ್ಯೂಬ್ ಹಿಸ್ಟ್ರಿ ಕೂಡ ಹೇಳ್ಬೇಕಲ್ವಾ? ಮಾಳು ನಿಪ್ನಾಳ್ ಯೂಟ್ಯೂಬ್ ಚಾನಲ್ ನಲ್ಲಿರೋದು ಹತ್ತತ್ರ 21 ಲಕ್ಷ ಜನ ಸಬ್ಸ್ಕ್ರೈಬರ್ಸ್. ಹಾಕಿದ್ದು ಕೇವಲ 31 ವಿಡಿಯೋಗಳು, ಆದ್ರೆ ದುಡ್ಡು ಬಂದಿರೋದು ಕೇವಲ 29 ವಿಡಿಯೋಗಳಿಗೆ ಮಾತ್ರ. ಹಾಕಿರೋ ಬರೀ 29 ವಿಡಿಯೋಗಳಿಂದ ಹತ್ತತ್ರ 50 ಕೋಟಿ ವೀಕ್ಷಣೆ ಸಿಕ್ಕಿದೆ ಅಲ್ರಿ? 50 ಕೋಟಿ ಯೂಟ್ಯೂಬ್ ಅಲ್ಲಿ ಅಂದ್ರೆ ಸಾಮಾನ್ಯನ? ಅವ್ರು ಹಾಡಿರೋ ಒಂದೇ ಹಾಡಿನಿಂದ 238 ಬಿಲಿಯನ್ ವೀಕ್ಷಣೆ ಸಿಕ್ಕಿದೆ. ಅಂದ್ರೆ ಹತ್ತತ್ರ 24 ಕೋಟಿ ವೀಕ್ಷಣೆ. ಮತ್ತೆ ಎಲ್ಲಾ ವಿಡಿಯೋಗಳನ್ನ ಕೌಂಟ್ ಮಾಡಿದ್ರೆ ಹತ್ತತ್ರ 52 ಕೋಟಿ ಜನ ವೀಕ್ಷಣೆ ಮಾಡಿದ್ದಾರೆ. ಅವ್ರು ಹಾಡಿರೋ ನಾ ಡ್ರೈವರ್ ಅನ್ನುವ ಒಂದೇ ಒಂದು ಸಾಂಗಿನಿಂದ 62 ಲಕ್ಷ ಬಂದಿದೆ ಕಣ್ರು ಅವ್ರಿಗೆ. ಆ ಸಾಂಗಿನ ಮ್ಯೂಸಿಕ್ ಕಂಪನಿಯವ್ರಿಗೂ ಕೂಡ ಸ್ವಲ್ಪ ರೆವಿನ್ಯೂ ಹೋಗಿದೆ. ಆದ್ರೆ ಅದು ಬಂದಿರೋದು ಇವ್ರು ಹಾಡಿರೋ ಲಿರಿಕ್ಸ್ಗೆ ತಾನೇ. ಇದನ್ನೆಲ್ಲ ಸೇರಿ ಇವರು ಬರೀ ಯೂಟ್ಯೂಬ್ ಇಂದ ಗಳಿಸಿದ್ದು ಹತ್ತತ್ರ 1.5 ಕೋಟಿ. ಅಷ್ಟ ಅಮೌಂಟ್ ನಾವು ನೀವು ಗಳಿಸಕ್ಕಾಗತ್ತಾ? ಮತ್ತೇನು ಯಾವ್ದ್ರಲ್ಲೂ ಕಾಣಿಸ್ಕೊಳ್ಳೋದಿಲ್ವಾ?
ಬರೀ ತನ್ನದೇ ವಿಚಾರದಲ್ಲಿ ಇರ್ತಾರ. ರೀ ನಾ ಕ್ಯಾಮ್ರಾ ಮುಂದೆ ಕಾಣಿಸ್ಕೋಬೇಕು, ಜನಗಳ ಮುಂದೆ ಹವಾ ಮಾಡ್ಕೋಬೇಕು ಅನ್ನೋ ವ್ಯಕ್ತಿತ್ವ ಅವ್ರದಲ್ಲ ಕಣ್ರಿ. ಅದಕ್ಕೆ ತಾನೇ ಇಡೀ ಕರ್ನಾಟಕದ ಮನಸ್ಸುಗಳನ್ನ ಗೆದ್ದಿರೋದು. ಅದಕ್ಕೆ ಎಕ್ಸಾಂಪಲ್ ಬೇಕಾ? ಮೊನ್ನೆ ಮಲ್ಲಮ್ಮರವರು ಎಲಿಮಿನೇಟ್ ಆಗಿ ಹೋಗೋ ವಿಚಾರ ಅಂತ ಬಂದಾಗ, ಸರ್ ಒಂದ್ ಚಾನ್ಸ್ ಕೊಡ್ತೀರಾ, ನಾನ್ ಹೋಗ್ತೀನಿ ಅಂತ ಹೇಳಿದ ದೊಡ್ಡ ವ್ಯಕ್ತಿ ಕಣ್ರಿ ಅವರು. ಈ ತರ ಯಾರಾದ್ರೂ ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ ಹೇಳಿದಾರ? ತಂದ್ ತೋರಿಸಿ ನೋಡೋಣ. ಇಂಥದ್ದೆಲ್ಲ ಹೇಳೋ ವ್ಯಕ್ತಿಗೆ ಕ್ಯಾಮ್ರಾದಲ್ಲಿ ಕಾಣಿಸ್ಕೋಬೇಕು ಅನ್ನೋ ಚಪ್ಪಲಿ ಏನಾದ್ರೂ ಇರ್ತದ? ಮತ್ತೇನು ಉತ್ತರ ಕರ್ನಾಟಕದವರು ಒಬ್ರು ಇರ್ಲಿ ಅಂತ ಅವ್ರನ್ನ ಇಟ್ಕೊಂಡಿರೋದ? ಇಲ್ಲ ಅಂದ್ರೆ ಅವ್ರನ್ನ ಯಾವತ್ತೂ ಕಳಿಸ್ತಿದ್ರ? ರೀ ಯಾರ್ರಿ ಹೇಳಿದ್ದು ನಿಮ್ಗೆ ಇಟ್ಕೊಳ್ಳಿ ಅಂತ? ಅವ್ರೇನಾದ್ರೂ ಬಂದ್ ಹೇಳಿದ್ರ? ರೀ ಅವರು ಬಿಗ್ ಬಾಸ್ ಅಲ್ಲಿ ಏನೊಂದ್ 50 ಲಕ್ಷ ಗೆದ್ರೆ ದೊಡ್ಡ ವ್ಯಕ್ತಿ ಆಗ್ತಾರ. ಅದನ್ನ ಬಿಟ್ಟು ಅವ್ರಿಗೆ ಗತಿನೇ ಇಲ್ವಾ? ಅಯ್ಯೋ ರೀ, ಅವ್ರಿಗೆ ಒಂದ್ ಕಾರ್ಯಕ್ರಮಕ್ಕೆ ಎಷ್ಟು ಪೇಮೆಂಟ್ ಇದೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ಅವರನ್ನ ಒಂದು ಕಾರ್ಯಕ್ರಮಕ್ಕೆ ಕರ್ಸ್ಕೋಬೇಕು ಅಂದ್ರೆ 2 ರಿಂದ 3 ತಿಂಗಳ ಹಿಂದೆ ಬುಕ್ ಮಾಡ್ಬೇಕು ಕಣ್ರಿ. ಅಂಥದ್ರಲ್ಲೂ ಹೋಗಿದಾರಂದ್ರೆ ಸ್ವಲ್ಪ ಯಾರ ಬಗ್ಗೆ ಏನಾದ್ರೂ ಮಾತಾಡ್ಬೇಕಂದ್ರೆ ವಿಚಾರ ಮಾಡಿ ಮಾತಾಡ್ಬೇಕಲ್ವಾ? ಹೌದು, ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ವೇದಿಕೆ. ಅಲ್ಲಿ ಹೋದ್ರೆ ಒಳ್ಳೆ ಜನರಿಗೆ ಪರಿಚಯ ಆಗುತ್ತನ್ನೋದೊಂದು ಇಂಟೆನ್ಸಿವ್ ಎಲ್ರಿಗೂ ಇರುತ್ತೆ. ಅದನ್ನ ಬಿಟ್ಟು ಬೇರೆ ವಿಚಾರಕ್ಕೆ ಆ ವಿಚಾರ ಈ ವಿಚಾರ ಅಂತ ತಿರುಚಿ ಮಾತಾಡಿದ್ರೆ ಅದು ಒಬ್ಬ ಕಲಾಭಿಮಾನಿಗೆ ಕೊಡುವ ಗೌರವ ಅಲ್ಲ ಕಣ್ರಿ. ಮತ್ತೇನು ಮೊನ್ನೆ ಎಮೋಷನ್ ಆಗಿ ಅತ್ತಾಗ ಹಾಸ್ಟೆಲ್ ಹುಡುಗರ ತರ ಅಳ್ತಾರ. ರೀ ಬಾಯಿ ಇದೆ ಅಂತ ಏನ್ರಿ ಮಾತಾಡ್ತೀರಾ? ನಿಮ್ಗೆ ಗೊತ್ತಾ, ಅಲ್ಲಿರೋರು ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣ್ಲಿ ಅಂತ ಅಳೋವಾಗ ಕೂಡ ನಟನೆ ಮಾಡಿ ಅಳೋರು ಕೂಡ ಇದ್ದಾರೆ ಕಣ್ರಿ ಅಲ್ರಿ. ಆದ್ರೆ ಆ ಮುಗ್ಧ ಮನಸ್ಸಿನ ಹುಡುಗನಿಗೇನ್ ಗೊತ್ತ್ರಿ, ಮನಸ್ಸಿಗೆ ನೋವಾಯ್ತು, ಬಿಕ್ಕಿ ಬಿಕ್ಕಿ ಮಕ್ಕಳ ತರ ಅತ್ತ. ಅಷ್ಟ್ ಹತ್ತಿದ್ ಮಾತ್ರಕ್ಕೆ ಅವನು ಹಾಸ್ಟೆಲ್ ಹುಡುಗ ಆಗೋದ್ನ ಬಿಗ್ ಬಾಸ್ ಅಲ್ಲಿ ಇರೋಕಿ ಲಾಯ್ಕೆ ಇಲ್ವಾ? ರೀ ಏನ್ರಿ ಮಾತಾಡ್ತೀರಾ? ಇರ್ಲಿ ಬಿಟ್ಟಾಕಿ. ಇವ್ರು ಹುಟ್ಟಿರೋದು ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ನಿಪ್ನಾಳ್ ಎಂಬ ಸಣ್ಣ ಗ್ರಾಮದಲ್ಲಿ. ತಂದೆ ಪರಸಪ್ಪ, ತಾಯಿ ಗೌರಮ್ಮ. ತಾನು 12 ವರ್ಷವನಿರುವಾಗಲೇ ತನ್ನ ಕನಸಾದ ಹಾಡಿನತ್ತ ಪಯಣ. ಮೇಘ ಅನ್ನೋ ಕಲಾವಿದೆಯನ್ನೇ ಪ್ರೀತಿಸಿ ಮದುವೆಯಾಗಿದ್ದಾರೆ. ಇವರಿಗೆ 2 ಮುದ್ದಾದ ಮಕ್ಕಳಿವೆ. ಈ ವಿಡಿಯೋದಲ್ಲಿನ ಕಟುವಾದ ಶಬ್ದಗಳಿಂದ ಯಾರ ಮನ್ಸಿಗಾದ್ರೂ ನೋವಾಗಿದ್ರೆ ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ. ಆದ್ರೆ ಕಲಾವಿದನನ್ನ ಅಪಹಾಸ್ಯ ಮಾಡುವಾಗ ಸ್ವಲ್ಪ ಎಚ್ಚರ ಇರ್ಲಿ ಅಂತ ಕೂಡ ಬೇಡ್ಕೊಳ್ತೀನಿ. ಇಷ್ಟ ಹೇಳಿ ಈ ವಿಡಿಯೋನ ಮುಗಿಸ್ತಾ ಮತ್ತೆ ಮುಂದೆ ಯಾವ ತರ ವಿಡಿಯೋಗಳು ಮಾಡ್ಬೇಕಂತ ಕಮೆಂಟ್ ಹಾಕಿ. ಧನ್ಯವಾದ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.